ಅಲ್ಲ, ಡು ಯು ಹ್ಯಾವ್ ಎನಿ ಕ್ಲೂ 2028ಕ್ಕೆ ಅಂತ ಒಂದು ದೊಡ್ಡ ಪರ್ಯಾಯ ಶಕ್ತಿ ಏನಾದ್ರು ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ಬಹುದಾ? ಆ ಒಂದು ಟೈಮ್ ಬೀಂಗ್ ಅಲ್ಲಿ ನಾವು ಇದೀವಿ ಅಂತ ಅನ್ಸುತ್ತೆ ನಿಮ್ಗೆ? ಸರ್, ಈ ಕುದಿ ಪಾಯಿಂಟ್ ಅಂತ ಇರುತ್ತೆ, ಅದು ಯಾವಾಗ ಉಕ್ಕುತ್ತೆ ಗೊತ್ತಾಗಲ್ಲ. ನಾವು ಹಾಲು ಕುದಿಸಕ್ಕೆ ಇಡ್ತೀವಿ, ಅದು ಯಾವಾಗ ಉಕ್ಕುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಅದು ಎಷ್ಟು ಬಿಸಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆದ್ರಿಂದ ಇವಾಗೂ ಸಹಿತ ಒಂದಿಷ್ಟು ಹೋರಾಟಗಳು ನಡೀತಾ ಇದಾವೆ. ಇಷ್ಟು ದಿವಸ ತನ್ನಿಗೆ ಇತ್ತು, ಇವಾಗ ಯುವ ಜನರು ಎದ್ದು ನಿಂತಿದ್ದಾರೆ, ಅಯ್ಯೋ ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ಅದು ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಆದ್ದರಿಂದ ಇವಾಗಲೂ ಸಹಿತ ಎಲ್ಲ ರಾಜಕೀಯ ಪಕ್ಷದವರು ಇಷ್ಟು ದಿನಗಳ ಕಾಲ ಏನೇನೆಲ್ಲ ಮಾಡಿದ್ರಲ್ಲ, ಇನ್ನು ಮೇಲೆ ಜನಸೇವೆ ಮಾಡಿ, ನನ್ನ ಆಸ್ತಿ ಅಷ್ಟಿದೆ, ನನ್ನ ಆಸ್ತಿ ಇಷ್ಟಿದೆ, ನನಗೆ ಗೊತ್ತೇ ಇಲ್ಲ ಅನ್ನೋದು ಬಿಟ್ಟುಬಿಡಿ. ಬೇಕಾಗಿರೋದು ಏನ್ರಿ, ಒಬ್ಬ ವ್ಯಕ್ತಿಗೆ, ಒಂದು ಕುಟುಂಬಕ್ಕೆ ಎಷ್ಟು ಆಸ್ತಿ ಬೇಕು, ಎಷ್ಟು ಜಮೀನು ಬೇಕು ಸರ್ ನಿಮಗೆ? ಕರೆಕ್ಟ್. ನೀವು ಉಳ್ತೀರಾ, ನೀವು ಜಮೀನು ಹೋಗಿ ಉತ್ತೀರಾ, ಬಿತ್ತೀರಾ? ನಿಮ್ಗೆ 60 ಎಕರೆ 100 ಎಕರೆ ಕೊಡಬೇಕು ಕಪ್ಪ, ನಿಮಗೆ ಕೊಡ್ಬೇಕ್ರಿ ಕಪ್ಪ ಅಂತ ಹೇಳ್ಬಿಟ್ಟು ಏನ್ರಿ ಮಾಡ್ತೀರಾ ನೀವು? ಬರೀ ಇವರು ಎಲ್ಲ ಜಮೀನನ್ನು ಯಾಕೆ ಇಟ್ಕೊಂಡಿದ್ದಾರೆ ಗೊತ್ತಾ ನಿಮ್ಗೆ? ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ, ಇವರ ಕಪ್ಪು ಹಣವನ್ನ ಬಿಳಿ ಮಾಡಲಿಕ್ಕೆ. ನನ್ನ ಜಮೀನಿನಲ್ಲಿ ಇಷ್ಟು ಕೋಟಿ ಲಾಭ ಬಂತು ಅಂತ ಅಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರ್ರಿ. ಇವತ್ತಿನವರೆಗೂ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಯಾರು ಸಹಿತ. ಹಳ್ಳಿಯಲ್ಲಿ ಎಲ್ಲರೂ ಸಹಿತ ಹೋಗಿ ವಲಸೆ ಹೋಗ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವರು ಜಮೀನಲ್ಲಿ ಚಿನ್ನ ಬೆಳೀತಾ ಇದ್ದಾರೆ ಇವರು? ಇಲ್ಲ, ಬರೀ ಏನಂದ್ರೆ ಕಾನೂನಾತ್ಮಕವಾದಂಥ ಟ್ಯಾಕ್ಸೇಷನ್ನ ಉಳಿಸಲಿಕ್ಕೆ ಇವ್ರು ಏನು ಮಾಡ್ತಾರೆ, ಈ ರೈತರ ಒಂದು ಜಮೀನನ್ನು ತೆಗೆದುಕೊಂಡು ಅದರಲ್ಲಿ ನನ್ನ ಲಾಭ ಇಷ್ಟು ಬಂತು, 1400 ಕೋಟಿ ಬಂತಾ, ಸರಿ, ಇನ್ನೊಂದು 500 ಕೋಟಿ ಬಂತಾ, 200 ಕೋಟಿ ಬಂತಾ, ಎಲ್ಲಿಂದ ಲಾಭ ಬಂತು? ಎಲ್ಲರದು ಮೇನ್ ಇನ್ಕಮ್ ಸೋರ್ಸ್ ನೋಡ್ರಿ, ಎಲ್ಲವೂ ಸಹಿತ ಕೃಷಿ ಇದೆ. ಹೌದು, ಯಾಕಂದ್ರೆ ಅಲ್ಲಿ ಆನ್ಸರ್ ಇಲ್ಲ, ಅವ್ರಿಗೆ ಟ್ಯಾಕ್ಸ್ ಇಲ್ಲ, ಮತ್ತೊಂದಿಲ್ಲ. ಅದರ ಲಾಭವನ್ನ ಪಡೆಯೋ ನಿಟ್ಟಿನಲ್ಲಿ ಮಾಡ್ತಾರೆ, ದುರಾಸೆಯಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಕೃಷಿ ನಿಜ ಅಂತಂದ್ರೆ ಉಳುವವನೇ ಭೂಮಿಯ ಒಡೆಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವರು ಉಳುವವರಲ್ಲ, ಇವರು 4 ಎಮ್ಮೆ ಸಾಕ್ಬಿಟ್ಟು ಇನ್ಯಾರಿಗೋ ಕೊಟ್ಬಿಟ್ಟು ಇದು ನನ್ನ ಜಮೀನು, ಇಷ್ಟು ನನ್ನ ಎಮ್ಮೆ ಇದಾವೆ ಅಂತ ಆಳುವವರು ಆಯ್ತಾ, ಇವರು ಜಮೀನರು ಒಡೆಯರಾಗಿದ್ದಾರಲ್ಲ ಇವಾಗ. ಆದ್ದರಿಂದ ಮೊದಲನೇದಾಗಿ ಹಿಂದ್ಗಡೆ ಒಂದು ಸೀಲಿಂಗ್ ಇತ್ತು ಸರ್, ಒಬ್ಬ ವ್ಯಕ್ತಿಗೆ ಇಷ್ಟೇ 40 ಎಕರೆ ಜಮೀನು ಬೇಕಂತ ಹೇಳ್ಬಿಟ್ಟು ಇವರು ಬಂದುಬಿಟ್ಟು ಅದನ್ನು ತೆಗೆದುಹಾಕ್ಬಿಟ್ರು. ಅದನ್ನು ತೆಗೆದುಬಿಟ್ಟು ಎಷ್ಟು ಬೇಕಾದಷ್ಟು ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ತಂದ್ರು ಇವರು. ಯಾಕಂದ್ರೆ ತಮಗೆ ಬೇಕಾಗಿತ್ತು ಆಸ್ತಿ. ಸೊ ಇವಾಗ ಏನಾಗ್ತಾ ಇದೆ, ರೈತರ ಬಹುತೇಕ ಆಸ್ತಿಗಳು ಯಾರ ಪಾಲಾಗ್ತಾ ಇದೆ? ಉಳ್ಳವರ ಪಾಲಾಗ್ತಾ ಇದ್ದಾವೆ. ಉಳ್ಳವರಿಂದ ಶಿವಾಲಯ ಮಾಡುವರು. ಅರ್ಥ ಮಾಡ್ಕೊಳ್ಳಿ, ಇವ್ರ ಬಹಳ ರೈತರು ಇನ್ಮೇಲೆ ಹೇಳ್ತಾ ಇದ್ದೀನಿ ಕೊಡಿ, ನೆಕ್ಸ್ಟ್ ಜನರೇಷನ್ ಇದೆ ಅಲ್ಲ, ರೈತರ ಸಂಕಷ್ಟ ಏನಂತ ಹೇಳಕ್ಕಾಗೋದಿಲ್ಲ. ಎಲ್ಲಾ ರೈತರು ಇಲ್ಲ, ಇವ್ರಿಗೆ ಅನ್ನನೂ ಬೇಕಾಗಿಲ್ಲ ಸರ್. ಇವ್ರಿಗೆ ಇವ್ರು ಏನ್ ಮಾಡ್ತಾರೆ, ನಾನು ಬೇರೆ ದೇಶದಿಂದ ತರಿಸ್ಕೊತೀನಿ ಬಿಡಿ ಅಂತಾರೆ. ಲಕ್ಷ ರೂಪಾಯಿ ಅಣಬೆ ತಿನ್ನೋರು ಇದ್ದಾರೆ. ಆದ್ರಿಂದ ರೈತರು ಇದಾರಲ್ಲ, ಈ ಸದ್ಯಕ್ಕೆ ಈ ತಲೆಮಾರು ಸರಿ ಸರ್, ಮುಂದಿನ ತಲೆಮಾರಗಳಿಗೆ ಉಳುವ ರೈತರು ಇರೋದಿಲ್ಲ. ಎಲ್ಲವೂ ರಿಯಲ್ ಎಸ್ಟೇಟ್ಗಳಾಗ್ಬಿಡ್ತವೆ, ಎಲ್ಲವೂ ಸಹಿತ ಮಾರಾಟ ಆಗ್ಬಿಡ್ತವೆ. ಅವುಗಳನ್ನ ತೆಗೆದುಕೊಳ್ಳಲಿಕ್ಕೇ ಬೇಕಾದಷ್ಟು ಜನ ಇದ್ದಾರೆ. ಅದನ್ನ ಈಗಾಗಲೇ ಅದಾನಿಯವರು ಒಂದು ಪ್ರಯತ್ನ ಮಾಡಿಬಿಟ್ರು. ಆಯ್ತಾ, ಏನು ಪ್ರಯತ್ನ ಮಾಡಿದ್ರು, ಒಂದಿಷ್ಟು ಜಮೀನುಗಳನ್ನ ತೆಗೆದುಕೊಂಡು ನಾನು ಏನು ಹೇಳ್ತೇನೆ ನೀವು ಬೆಳಿಬೇಕು ಅಂತ ಹೇಳ್ಬಿಟ್ಟು ಗೋಡೌನ್ಗಳು ಕಟ್ಟಿಟ್ಬಿಟ್ಟಿದ್ರು. ಆದರೆ ಕೊನೆಗೆ ಏನಾಯಿತು, ಡೆಲ್ಲಿಯಲ್ಲಿ ಬಾರ್ಡರಲ್ಲಿ ರೈತರು ಕೂತ್ಕೊಂಡು ಆ 3 ಕರಾಳ ಕಾನೂನುಗಳನ್ನ ಅವರು ಹೇಳಿದ್ರು. ನಾವು ನೋಡ್ರಿ, ರೈತರ ಪ್ರತಿಭಟನೆಗೆ, ರೈತರ ಆಶಯಕ್ಕೆ, ಅವರ ಮನವಿಗೆ, ಅವರ ದುಗುಡಕ್ಕೆ ನಾವು ಸ್ಪಂದಿಸಿ ಅದನ್ನು ವಾಪಸ್ ತಗೊಂಡ್ವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದಿವಸ? 1.5 ವರ್ಷ. ನಾನು 700 ಜನ 800 ಜನರ ಸಾವಿಗೆ ಕಾರಣ ಆಗಿರ್ತಕ್ಕಂಥವ್ರು ಯಾರು? ಅಂದ್ರೆ ಎಷ್ಟು ಬೆಲೆಯನ್ನ ತೆರಬೇಕಾಯ್ತು ಅದಕ್ಕೆ ಅನ್ನುವ ಪ್ರಶ್ನೆ ಮಾಡುವವರು ಇವತ್ತು ಯೋಚನೆ ಮಾಡಬೇಕು ಅನ್ನುವ ಒಂದು ಸಾರಾಂಶವನ್ನ ಶಶಿಕಾಂತ್ ಹೆಡ್ರಳ್ಳಿ ಅವರು ನೀಡ್ತಾ ಇದ್ದಾರೆ. ಲೆಟ್ಸ್ ಕಂಟಿನ್ಯೂ ದ ಡಿಬೇಟ್. ಈಗ ರೈತರ ಮೇಲೆ ಪೊಲೀಸರು ದಬ್ಬಾಳಿಕೆ ಮಾಡ್ತಾ ಇದ್ದಾರಲ್ಲ, FIR ಕೂಡ ಹಾಕಿದ್ದಾರೆ ಅಂತ ಒಂದಿದೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಇರ್ಷಾದ್ ಅಹಮದ್ ಅವರು ಮಾತಾಡ್ತಾರೆ. ಹಾಗೇನೆ ಸತೀಶ್ ಜಾರಕಿಹೊಳಿ ಅವರ ಒಂದು ಬೈಟ್ ಕೂಡ ರೆಡಿ ಇರಲಿ, ಅವ್ರು ಏನು ಮಾತನಾಡಿದ್ದಾರೆ ಅಂತ ಕೂಡ ಕೇಳಿಸ್ಕೊಳ್ಳೋಣ ಮುಂದಿನ ಹಂತದಲ್ಲಿ. ಎಸ್, ರೈತರ ಹಿತಾಸಕ್ತಿಗೆ ಯಾವುದೇ ದಬ್ಬಾಳಿಕೆಯಿಂದ ಯೋಜನೆ ಮಾಡುವಂಥದ್ದಲ್ಲ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಪರಿಹಾರ ಕಂಪ್ಲೇಂಟ್ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ನೋಡೋಣ ಇವಾಗ ಯಾವ ರೀತಿ ಆಗಿದೆ, ಏನು ಕಂಟೆಸ್ಟ್ ಆಗಿದೆ, ಯಾವ ರೀತಿ ಅಲ್ಲಿ ಹೋರಾಟ ಆಯಿತು, ಯಾವ ರೀತಿ FIR ಆಯಿತು, ಆಗಿದೆಯಾ ಇಲ್ವಾ ಹೇಳಿ ಸರ್. ಅದನ್ನೆಲ್ಲ ಕೂಲಂಕುಷವಾಗಿ ಹೇಳ್ತಾ ಇರೋದು ಸರ್. ಅರ್ಥ ಆಯ್ತಲ್ಲ? ಇವತ್ತು ರೈತರಿಗೆ ಪರಿಹಾರ ಕೊಡುವಂಥದ್ದಾಗಿರ್ಲಿ, ನಗದು ಪರಿಹಾರ ಆಗಿರ್ಬೋದು, ಅಥವಾ ಅಭಿವೃದ್ಧಿ ಪಡಿಸಿದ ನಿವೇಶನ ಆಗಿರ್ಬೋದು, ರೈತರಿಗೆ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು
ಅವರ ಹಿತಾಸಕ್ತಿಯನ್ನ ಕಾಪಾಡಿನೇ ಈ ಯೋಜನೆಯನ್ನ ಜಾರಿಗೆ ಅಲ್ಲ ಮಾಡ್ತೀವಿ. ಸರ್, ನೀವು ರೈತರು ಆತಂಕಕ್ಕೆ ಒಳಗಾಗುವಂತ ಯಾವುದೇ ಸಮಸ್ಯೆ ನಾವು ತರುವ ಇರ್ಷಾದ್ ಅಹಮದ್ ಅವರ ಇಲ್ಲಿ ಹೆಂಗಾಗಿದೆ ಅಂದ್ರೆ ಭಾಷಣ ಓಟ್ ಕೇಳ್ತಾರಲ್ಲ, ಭಾಷಣ ಮಾಡೋ ಟೈಮಲ್ಲಿ ಹಂಗ್ ಕೇಳ್ದಂಗೆ ಆಗ್ತಾ ಇದೆ. ಈಗ ಅದಾಗಿದೆ ಸರ್, ಅಲ್ಲಿ ಹಿಂಗ ಆಗ್ಬಾರ್ದಲ್ವಾ? ಈಗ ರೈತರ ಮೇಲೆ ದಬ್ಬಾಳಿಕೆ ಆಗ್ತಾ ಇರೋದು ನಿಜವೇ ಅಲ್ವಾ? FIR ಕೂಡ ಹಾಕ್ತಾ ಇದ್ದಾರೆ. ಇದು ಹೌ ಫೇರ್ ಇಟ್ ಈಸ್? ಇನ್ನು ನೀವು ರೈತರ ಹಿತಾಸಕ್ತಿ ಅಂತೀರಿ, ರೈತರ ಅಭಿವೃದ್ಧಿ ಅಂತೀರಿ, ದೇಶದ ಅಭಿವೃದ್ಧಿ ಅಂತೀರಿ, ನಮ್ಮ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಅಂತೀರಿ. ಕಾನೂನಿನ ಅಡಿನಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡುವ ಅಧಿಕಾರ ಎಲ್ಲರಿಗೂ ಇರುತ್ತೆ. ಅವ್ರ ಹೋರಾಟ ಅವ್ರು ಮಾಡ್ಲಿ, ನಮ್ ಕೆಲಸ ನಾವು ಮಾಡ್ತೀವಿ. ಅದು ಯಾರಾದ್ರೂ ಆ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ, ಅಲ್ಲಿ ಏನಾದ್ರೂ ವಿಪರೀತ ಪರಿಸ್ಥಿತಿ ಏನಾದ್ರೂ ಬಂದಿದ್ರೆ ಅದರ ಅನುಸಾರ ಪೊಲೀಸರು ಕ್ರಮವನ್ನು ಕೈಗೊಂಡಿರ್ತಾರೆ. ಸೊ ಹಾಗಾಗಿ ರೈತರು ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರದ ಸಮ್ಮತಿ ಇಲ್ಲದೆ ಎಲ್ಲ ಮಾಡ್ತಾರ ಸರ್. ಪ್ರತಿಭಟನೆ ಮಾಡುವ ಅಧಿಕಾರ ರೈತರಿಗೆ ಇದ್ದೇ ಇದೆ. ಆಮೇಲೆ ರೈತರ ಹಿತಾಸಕ್ತಿ ನಮ್ಗೆ ಪರಮೋಚ್ಚ ಆಗಿದೆ. ರೈತರ ಹಿತಾಸಕ್ತಿಯ ವಿರುದ್ಧ ಯಾವುದೇ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಲ್ಲ. ನೋಡಿ, ಇದೆಷ್ಟು ಚಂದ ನೀವು ಕೇಳೋಕೆ ಖುಷಿ ಆಗುತ್ತೆ ಸರ್. ಅಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಾವು ರೈತರಿಗೆ ವಿಶ್ವಾಸ ತೆಗೆದುಕೊಂಡೇ ಕರಡಿ ಬೇಕಾ ಸರ್? ಮುಂದಿನ ದಿನಗಳಲ್ಲಿ ಅಂತಿರ್ಲಿ, ಈಗಿರೋ ರೈತರಲ್ವಾ ಅವರು? ಅಲ್ಲ, ಈ ರೈತರನ್ನ ಒಳಗೊಂಡು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡ್ತೀವಿ. ಹೌದು, ಇದ್ದಿದ್ರೆ ಈಗ ನಿಮ್ಮ ಈ ಹೋರಾಟ ದೂರದೃಷ್ಟಿಯ ಕಾಳಜಿ ಇವತ್ತು ಕಾಂಗ್ರೆಸ್ ಸರ್ಕಾರ ನೀವ್ ಹೇಳಿದಾಗ FIR ಹಾಕಿದೆ, ರೈತರನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ. ಸರ್, ನಾನು ಒಂದ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ರೈತರನ್ನ ವಿಶ್ವಾಸಕ್ಕೂ ತೆಗೆದುಕೊಳ್ತೀವಿ, ಅಲ್ಲಿ ಯಾವ ಕೂಡ ಜನ ಏನ್ ಹೇಳ್ತಾರೆ ಗೊತ್ತಾ? ನೀವು ಹೇಳೋ ಮಾತಿಗೆ ರೈತರನ್ನ ವಿಶ್ವಾಸಕ್ಕೂ ತೆಗೆದುಕೊಳ್ತೀವಿ, ಅವ್ರ ಶ್ವಾಸನೂ ತೆಗೆದುಕೊಳ್ತೀವಿ ಅಂದಂಗ ಆಗುತ್ತೆ ಸರ್. ಒಂದು ಅಧಿಕಾರಿಗಳು ಮೀಟಿಂಗ್ ಮಾಡಿಲ್ಲ, DC ಅವ್ರು ಮೀಟಿಂಗ್ ಮಾಡಿಲ್ಲ, ಹಳ್ಳಿಗಳಿಗೆ ಯಾವ ಆಫೀಸರ್ಗಳು ಹೋಗಿಲ್ಲ, ರೈತರ ಜೊತೆ ಕೂತ್ಕೊಂಡು ಹಳ್ಳಿಗಳಿಗೆ ಹೋಗಿ ಮಾತಾಡ್ಬೇಕಾಗಿತ್ತು. ಯಾರ ಜೊತೆ ಮಾತಾಡಿದ್ದಾರೆ? ಯಾವ್ದು ಕೂಡ ಮಾಡಿಲ್ಲ. ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ರೈತರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದೆ. ಇದು ಒಳ್ಳೇದಲ್ಲ. ಯಾಕೆಂತಂದ್ರೆ ರೈತರು ಇವತ್ತು ಏನೊಂದು ಕೂಗನ್ನು ಕೂಗಿದ್ದಾರೆ, ಮತ್ತೆ ಅವರು ಒಂದು ನೋವಿದೆ. ಅದು ಯಾವ ರೀತಿ ಪರಿಣಾಮ ಕಾಂಗ್ರೆಸ್ ಪಕ್ಷದ ಮೇಲೆ ಇದೇ ಸನ್ಮಾನ್ಯ DK ಶಿವಕುಮಾರ್ ಬರುತ್ತೋ ಗೊತ್ತಿಲ್ಲ. ಆದರೆ ಇವತ್ತು ನಿನ್ನೆ ಈ ಹೋರಾಟಕ್ಕೆ ನಮ್ಮ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಫುಲ್ ಡೇ ಇದ್ರು. ಇನ್ನೂ ಕೂಡ ಅವರು ಬರೆದಿದ್ದಾರೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಏನ್ ಸ್ವಾಮಿ, ನೀವು ನೋಡಿದ ಅಲ್ಲಿ ಪರಿಸರ ಕಾಳಜಿ ಅಂತ ಹೇಳ್ತೀರಿ, ಇಲ್ಲಿರ್ತಕ್ಕಂಥ ಪರಿಸರ ನಿಮ್ ಕಣ್ಣಿಗೆ ಕಾಣ್ತಾ ಇಲ್ವಾ? ನಿಮ್ದೇ ಸರ್ಕಾರ ಆಶ್ಚರ್ಯ ಆಗುತ್ತಲ್ವಾ? ಅರ್ಥ ಅಲ್ಲ ಸರ್. ನೋಡಿ ಯಾವ ರೀತಿ ಇದೆ ಅದಕ್ಕೆ ಡಬಲ್ ಸ್ಟ್ಯಾಂಡ್. ನೋಡಿ, ಡಬಲ್ ಸ್ಟ್ಯಾಂಡ್ ಸರ್. ಇದರಲ್ಲಿ ಅರಾವಳಿ ಅರಣ್ಯದ ಬಗ್ಗೆ ಯಾವ ರೀತಿ ನಡೆಸ್ಕೊಂಡ್ರು, ಯಾವ ರೀತಿ 100ಕ್ಕೆ 100 ಸನ್ಮಾನ್ಯ DK ಶಿವಕುಮಾರ್ ರಿಯಲ್ ಎಸ್ಟೇಟ್ ಮಾಫಿಯಾನೇ ಇದೆ, ಇದರಲ್ಲಿ ಬೇರೆ ಏನಿಲ್ಲ ಅಂತಕ್ಕಂಥದ್ದು ಅಲ್ಲಿ ರೈತರನ್ನ ಒಂದು ಹೇಳಿಕೆ ಆಗಿದೆ. ನಾವು ಕೂಡ ಅದೇ ತರ ಹೇಳ್ತೀವಿ. ಯಾಕೆಂತಂದ್ರೆ ಇಷ್ಟೋರು ಹೋರಾಟ ಮಾಡಿದ್ರು, ನಿಮ್ಮ ಕಲ್ಲಿನಂತ ಮನಸ್ಸು ಕರಗ್ತಾ ಇಲ್ಲ. ಏನರ್ಥ ಸರ್? ಮಾತಾಡ್ತಿದ್ರೆ ನಾವು ಕಲ್ಲಂತ ಮನಸ್ಸು ಕರಗಲ್ಲ ಸರ್. ಜನರು ಪರ ಇರ್ತೀವಿ ಅಂತಕ್ಕಂಥವ್ರು ಏನ್ ಮಾಡ್ತಾ ಇದ್ರಿ? ಇವತ್ತು ಏನ್ ಮಾಡ್ತಾ ಇದ್ರಿ? ನೋಡಿ, ಇದು ಹೀಗೆ ಬಿಟ್ರೆ ಇದು ನೋಡಿ ಸರ್, ಇವತ್ತು ಬಂಡೆನ ಎದುರು ಹಾಕೊಂಡಿದ್ದೀರಾ ಸರ್. ನೋಡಿ ಬಂಡೆ ಎಂತ ಬಂಡೆ ಇದ್ರು ಅದಕ್ಕೆ ಯಾವ ಡೈನಮೀಟರ್ ಎಲ್ಲಿ ಬರಸ್ಟ್ ಆಗುತ್ತೆ ಅಂತ. ರೈತರ ವಿರುದ್ಧ ಎಂತ ಬಂಡೆ ಹೋದ್ರು ರೈತರು ಕೂಡ ರೈತರ ಒಂದು ಇದಕ್ಕೆ ಯಾವ ರೀತಿ ರೈತರು ಅದನ್ನ ಚೂರು ಮಾಡ್ಬೇಕಂತ ರೈತರಿಗೆ ಗೊತ್ತಿದೆ, ಮಾಡ್ತಾರೆ. ಆದ್ರೆ ಇವರು ರೈತರನ್ನ ಹಾಕೊಂಡು ಯಾವುದೇ ಸರ್ಕಾರ ಉಳಿಯೋದಿಲ್ಲ. ಇದು ಮೊದಲಿಂದಲ್ಲ, ಹಿಂದೆಯಿಂದ ಬಂದಿರ್ತಕ್ಕಂಥದ್ದು. ರೈತರ ಯಾವ ಸರ್ಕಾರ ಎದುರಾಕೊಳ್ಳುತ್ತೋ ಸರ್ಕಾರ ಉಳಿಯೋದಿಲ್ಲ. ರೈತರ ಸರ್ ನೋಡಿ, ಸರ್ವಾಧಿಕಾರಿ ಧೋರಣೆ ಮಾಡಿಕೊಂಡು ರೈತರ ವಿರುದ್ಧ ಗೋಲಿಬಾರ್ ಮಾಡಿದ್ದು ನೋಡಿದೀವಿ ನಾವು. ರೈತರ ವಿರುದ್ಧ ಯಾರು ಗೋಲಿಬಾರ್ ಮಾಡಿದ್ರು, ಯಾವ ರೀತಿ ಗೋವಿಂದರಾಜ್ ಅವರೇ, ಹೌದು ಬಿಡಿ, ನೀವು ಅವ್ರನ್ನ ವಿರೋಧ ಮಾಡ್ತಾ ಇದ್ದೀರಿ, ಒಪ್ಕೊಳ್ಳೋಣ. ರೈತರ ಪರವಾಗಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಹೂ ಅನ್ನೋಣ.